Hello everyone, how are you all? I hope everyone are doing good. This is Dilip here. In this video, let us take the class 10th of quadratic equation. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10th ನ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸಸೈಸ್ 4.1 ನ ಡಿಸ್ಕಸ್ ಮಾಡೋಣ. ಸೊ ನಾವು ಆ್ಯಕ್ಚುಲಿ ಎಕ್ಸಸೈಸ್ 4.1 ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ಸ್ ಇನ್ಫಾರ್ಮೇಷನ್ನು ರಿಲೇಟೆಡ್ ಟು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೊತ್ತಿರಬೇಕು. ಸೊ ಏನಂದರೆ ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ಸೊ ಎನಿ ಈಕ್ವೇಷನ್ ax² + bx + c = 0. ಯಾವುದೇ ಒಂದು ಈಕ್ವೇಷನ್ನು ಈ ಫಾರ್ಮಲ್ಲಿ ಇದ್ದರೆ ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ ಆ್ಯಂಡ್ ಆಲ್ಸೋ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಡಿಫೈನ್ ಮಾಡೋದು ಅಂದರೆ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ 2 ಇದ್ದರೆ ಅದನ್ನು ಕೂಡ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನಾವು ಕರಿತೀವಿ. ಸೊ ಇವಾಗ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್ 4x² + 8x + 2 = 0. Observe both the equations. So the example equation is same as in this form. So ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. highest power of variable is 2, x² coefficient is 4, x coefficient is 2, and this is called as constant term. So right side equal to 0. ಯಾವುದೇ ಒಂದು ಈಕ್ವೇಷನ್ನು ಈ ಫಾರ್ಮಲ್ಲಿ ಏನಾರ ಇದ್ದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಸಪೋರ್ಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. 4.1 question number 1. What question number 1 says? Check whether the following are quadratic equations. ಅಂದರೆ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟವ್ರೆ, ಈ ಎಕ್ಸ್ಪ್ರೆಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ನ ಅಥವಾ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಸೊ ವೆನ್ ಯು ಅಬ್ಸರ್ವ್ ದಿಸ್ ಎಕ್ಸ್ಪ್ರೆಷನ್, so this we need to be expand by using a plus b whole square formula. It is same as a plus b whole square. ಸೊ ಇದನ್ನು ನೀವು 9ನೇ ಕ್ಲಾಸಲ್ಲಿ ಓದಿರ್ತೀರ. ವಾಟ್ ಈಸ್ ದ ಫಾರ್ಮುಲಾ ಆಫ್ a plus b whole square? a² + b² + 2ab. ಸೊ ಇದು a plus b whole square ಫಾರ್ಮುಲಾ. ಇಲ್ಲಿ just compare the given expression with this. So what is the value of a? a is equal to x. ಸೊ ಎಲ್ಲಿ a ಇದೆ ಅಲ್ಲೆಲ್ಲ ಎಕ್ಸ್ನ ಹಾಕಬೇಕು. b is equal to compare this and this. ಸೊ b is equal to 1. ಸೊ ಇವಾಗ ನಾನು ಈ ಫಾರ್ಮುಲಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. a is equal to x, a². So it become x². Here it is a plus. b², b is 1, 1². So 1² plus 2 into what is a is x, and what is b is 1 is equal to, here it is equal to, ಈ 2 ಇಂದ ಈ ಎಂಟೈರ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. 2 into x 2x, ಪ್ಲಸ್ ಇಂಟು ಮೈನಸ್ 2 into 3 6. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೈಟ್ ಸೈಡ್ ಇರೋ ಟರ್ಮ್ನೆಲ್ಲ ಲೆಫ್ಟ್ ಸೈಡ್ಗೆ ತರಬೇಕು. ರೈಟ್ ಸೈಡ್ನ ಈಕ್ವೇಟ್ ಟು 0 ಮಾಡಬೇಕು. ಸೊ x² ಪ್ಲಸ್ what is 1²? 1² is 1 plus 2 into x into 1, 2x. So plus 2x, when it comes to left side of the equation, it is become minus 2x plus minus 6
ವೆನ್ ಇಟ್ ಕಮ್ಸ್ ಟು ಲೆಫ್ಟ್ ಸೈಡ್ ಇಟ್ ಈಸ್ ಪ್ಲಸ್ 6 ಆ್ಯಂಡ್ ರೈಟ್ ಸೈಡಲ್ಲಿ 0. ಸೊ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ದೆನ್ ಉಳಿದಿರೋ ಟರ್ಮು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 6, ಸೊ ಪ್ಲಸ್ 7 ಈಸ್ ಈಕ್ವಲ್ ಟು 0. ಸೊ ಇವಾಗ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ವಾ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡೋದು? ವಿ ನೋ ದಟ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಇಸ್ ಈಕ್ವಲ್ ಟು 0. ಇಲ್ಲಿ ಸೆಂಟ್ರ್ ಟರ್ಮ್ ಇಲ್ಲ. ಸೊ ದ ಸೇಮ್ obtained expression can be rewritten as x square plus 0 into x plus 7 is equal to 0. ನೋಡಿ, ಕಂಪೇರ್ ಇದನ್ನು ಮತ್ತು ಇದನ್ನು ಎರಡನ್ನು ಕಂಪೇರ್ ಮಾಡಿ. ಸೊ ax ಸ್ಕ್ವೇರ್ bx 0 into x c ಕಾನ್ಸ್ಟೆಂಟ್, therefore the given expression ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಅದು ಕ್ವಾಡ್ರಾಟಿಕ್ ಈಕ್ವೇಷನ್. It is a quadratic equation. ಇದು ಕೊಟ್ಟಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್. ನಂಬರ್ 2 ಸಾಲ್ವ್ ಮಾಡೋಣ. ಇದನ್ನು ಅಷ್ಟೇ, ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ನು ಅಥವಾ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್. ಲೆಫ್ಟ್ ಸೈಡ್ ಇರೋದನ್ನ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು ಈ ಮೈನಸ್ 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೇನು ಇಲ್ಲ ಅಂದರೆ ಪ್ಲಸ್ ಇದೆ ಅಂತ. ಮೈನಸ್ ಇಂಟು ಪ್ಲಸ್ minus into plus minus 2 into 3, 2 3s are 6, minus into minus plus 2 into x 2x. ಸೊ ಇವಾಗ ಈ ರೈಟ್ ಸೈಡಲ್ಲಿರೋ ಟರ್ಮ್ಸ್ಗಳನ್ನೆಲ್ಲ ಲೆಫ್ಟ್ ಸೈಡ್ಗೆ ತಂದು ರೈಟ್ ಸೈಡ್ನ ಈಕ್ವೇಟ್ ಟು 0 ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6x ಈ ಸೈಡಿಗೆ ಬಂದರೆ ಪ್ಲಸ್ 6 ಪ್ಲಸ್ 2x ಈ ಸೈಡಿಗೆ ಬಂದರೆ ಮೈನಸ್ 2x ಈಕ್ವೇಟ್ ಟು 0. ಸೊ ಫಸ್ಟು ಎಕ್ಸ್ ಸ್ಕ್ವೇರ್ ಟರ್ಮ್ನ ಬರಿತೀನಿ. ಮೈನಸ್ 2x ಮೈನಸ್ 2x. ಸೊ ಇದು ಎರಡು ನೆಗೆಟಿವ್ ನಂಬರ್ ಇದೆ. ಮೈನಸ್ 2x ಮೈನಸ್ 2x ಮೈನಸ್ ಅಂತ ಬರೆದು ಅವೆರಡನ್ನೂ ಆ್ಯಡ್ ಮಾಡಬೇಕು. 2 ಪ್ಲಸ್ 2 4x. ಸೊ ಇದೆರಡು ಮುಗೀತು. ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ ಈ ನಮಗೆ ಬಂದಿರೋ ಎಕ್ಸ್ಪ್ರೆಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಹೌದು ಅಲ್ವೋ? ಸೊ ಇಟ್ ಈಸ್ ಸೇಮ್ ಆ್ಯಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಏನೂ ಇಲ್ಲ ಅಂದರೆ ಇಟ್ ಈಸ್ 1x ಸ್ಕ್ವೇರ್. b ಜಾಗದಲ್ಲಿ ಮೈನಸ್ 4. c is equal to constant, therefore it is also quadratic equation. It is also a quadratic equation. ಸಾಲ್ವ್ ಮಾಡೋಣ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಹೌದೋ ಅಥವಾ ಅಲ್ವೋ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಕೊಟ್ಟಿರೋದು ಎರಡು ಎಕ್ಸ್ಪ್ರೆಷನ್ ಕೊಟ್ಟವ್ರೆ. ಇನ್ ಬಿಟ್ವೀನ್ ದೆಮ್ ಇಟ್ ಈಸ್ ಎ ಪ್ರಾಡಕ್ಟ್, ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಇಲ್ಲೂ ಅಷ್ಟೇ, ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಸೊ ಇಲ್ಲಿ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಆ ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಮೈನಸ್ 2 ಇದೆ, ಸೇಮ್ ಟರ್ಮ್ ಇರಬೇಕು, ಒಂದು ಪ್ಲಸ್ಸು ಒಂದು ಮೈನಸ್ ಇರಬೇಕು. ಇಲ್ಲೂ ಅಷ್ಟೇ ಸೇಮ್ ಟರ್ಮ್ ಇರಬೇಕು, ಒಂದು ಪ್ಲಸ್ಸು ಒಂದು ಮೈನಸ್ ಇರಬೇಕು. ಸೊ ಇವಾಗ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾದರೆ ಹೆಂಗೆ ಇದನ್ನು ಸಿಂಪ್ಲಿಫೈ ಮಾಡೋದು? ಆ್ಯಸ್ ಯೂಶುವಲ್ ವೆರಿ ಸಿಂಪಲ್ ಮೆಥಡ್, ಮಲ್ಟಿಪ್ಲೈ ಮಾಡಬೇಕಷ್ಟೆ. ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟು ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು 1 1x ಅಥವಾ ಎಕ್ಸ್ ಅಂತ ಬರೆದ್ರು ಓಕೆ.
ಈಗ -2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. -2 ಇಂಟು ಎಕ್ಸ್ -2x ಪ್ಲಸ್ ಇಂಟು ಮೈನಸ್ 2 ಇಂಟು 1 2 ಇಸ್ ಈಕ್ವಲ್ ಟು, ಸೊ ರೈಟ್ ಸೈಡಲ್ಲೂ ಅದೇ ರೀತಿ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 3 ಪ್ಲಸ್ ಎಕ್ಸ್ ಇಂಟು 3x, -1 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ 3 ಇಂಟು 1 3. ಸೊ ನೆಕ್ಸ್ಟು ಸಿಂಪ್ಲಿಫೈ ಮಾಡಿಬಿಡೋಣ. ಸೊ ಎಕ್ಸ್ ಸ್ಕ್ವೇರ್ ಆಗಿ ಬರದೆ ಪ್ಲಸ್ 1x -2x ಇವೆರಡನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಒಂದು ಪ್ಲಸ್ ಇದೆ, ಒಂದು ಪ್ಲಸ್ ಸೈನ್ ಇದೆ, ಇನ್ನೊಂದು ಮೈನಸ್ ಸೈನ್ ಇದೆ. ಸೊ ದೊಡ್ಡ ನಂಬರ್ ಯಾವುದು? ಮೈನಸ್ಸು. ಸೊ 2 ಅಲ್ಲಿ 1 ಕಳೆದ್ರೆ 1x. ಸೊ ಇದೆರಡು ಸಿಂಪ್ಲಿಫೈ ಆಯಿತು. -2 ಹಾಗೆ ಬರೀರಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x - x. 3xಲ್ಲಿ 1xನ ಸಬ್ಟ್ರ್ಯಾಕ್ಟ್ ಮಾಡಬೇಕು. 3xಲ್ಲಿ 1xನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2x -3. ಸೊ ಇದನ್ನು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ -1x -2 ಪ್ಲಸ್ ಎಕ್ಸ್ ಸ್ಕ್ವೇರು, ಈ ಕಡೆ ಬಂದರೆ -x ಸ್ಕ್ವೇರು ಪ್ಲಸ್ 2x, ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ -2x -3 ಇಟ್ಸ್ ಬಿಕಮ್ +3 ಈಕ್ವಲ್ ಟು 0. ಈ ಎಕ್ಸ್ಪ್ರೆಷನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಪ್ಲಸ್ ಎಕ್ಸ್ ಸ್ಕ್ವೇರು -x ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಉಳಿದಿರೋ ಟರ್ಮ್ನ ಸಿಂಪ್ಲಿಫೈ ಮಾಡಬೇಕು. -x -2x ಎಷ್ಟಾಯಿತು? ಎರಡು ನೆಗೆಟಿವ್ ಸೈನ್ ಇದೆ, ಆ್ಯಡ್ ಮಾಡಬೇಕು. -3x ಈ ಟರ್ಮ್ ಸಿಂಪ್ಲಿಫೈ ಮಾಡ್ದು. -2 ಪ್ಲಸ್ 3, ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಸೊ ಬಿಗ್ಗರ್ ನಂಬರು ಪ್ಲಸ್ಸು, 3ಅಲ್ಲಿ 2ನ ಕಳೆದ್ರೆ 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಬಂದಿರೋ ಎಕ್ಸ್ಪ್ರೆಷನ್ನು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ? ಈ ಫಾರ್ಮಲ್ಲಿ ಇದೆಯಾ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೊಯೆಫಿಷಿಯಂಟೇ ಇಲ್ಲ. ಸೊ ಆದ್ದರಿಂದ ಎನ್ಸ್ ವಿ ಕ್ಯಾನ್ ಡಿಸೈಡ್ ದಟ್ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಏನಕ್ಕೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಅಂದರೆ ಎಕ್ಸ್ ಸ್ಕ್ವೇರ್ ಟರ್ಮೇ ಇಲ್ಲ. ಎನ್ಸ್ ವಿ ಕ್ಯಾನಾಟ್ ಸೇ ದಟ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ದೇರ್ಫಾರ್ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್.